ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಸರಿತಾ ಅಂತ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನೋಡಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಗುರುವಾರ ವ್ಲಾಗ್ ಆಗಿರುತ್ತೆ. ಸೊ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ ಪ್ರತಿ ಗುರುವಾರ. ಬನ್ನಿ ಹೋಗೋಣ. ಅಂದರೆ ಇದು ನಮ್ಮ ಮನೆ ಪಕ್ಕದಲ್ಲೇ ಇದೆ, ಒಂದು ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಇದೆ. ಪ್ರತಿ ಗುರುವಾರ ನಾನು ಮಿಸ್ ಮಾಡದೆ ಹೋಗ್ತಾ ಇರ್ತೀನಿ. ಅಂದಾಗೆ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಭಯ, ನಾಚಿಕೆ ಎಲ್ಲ ಆಗ್ತಿತ್ತು. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಫಸ್ಟ್ ಓಕೆ. ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ನೋಡಿ, ಈ ಸೈಡಲ್ಲೇ ಇರೋದು ಸಾಯಿಬಾಬಾ ಟೆಂಪಲ್ಲು. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ. ತುಂಬ ಜನ ಬರ್ತಾರೆ, ಫುಲ್ಲು ರಶ್ ಇರುತ್ತೆ ಯಾವಾಗಲೂ ಪ್ರತಿ ಗುರುವಾರ. ಬನ್ನಿ ಕಾಲು ತೊಳ್ಕೊಂಡು ಹೋಗೋಣ. ತುಂಬ ಚೆನ್ನಾಗಿ ಕೂಡ ಅಲಂಕಾರ ಮಾಡಿರ್ತಾರೆ. ಪ್ರತಿ ಗುರುವಾರನೂ ಅಷ್ಟೇ ಬೇರೆ ಬೇರೆ ಥರ ತುಂಬ ಸಾಯಿಬಾಬಾ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ. ನಾನು ನೋಡೋ ಸಲುವಾಗಿಯೇ ಪ್ರತಿ ಗುರುವಾರ ಮಿಸ್ ಮಾಡದೆ ಹೋಗ್ತೀನಿ. ಆಮೇಲೆ ಇಲ್ಲಿ ಊಟ ಕೂಡ ಕೊಡ್ತಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಂಥ ಥರದೇ ಊಟ ಇದ್ದರೂ ದೇವ್ರ ಪ್ರಸಾದದ ಮುಂದೆ ಆ ಟೇಸ್ಟೇ ಬೇರೆ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇವತ್ತೇನೋ ಸ್ಪೆಷಲ್ಲು ಅನಿಸುತ್ತೆ. ಒಬ್ಬಟ್ಟು, ವಡೆ, ಪಾಯಸ ಎಲ್ಲ ಕೊಟ್ಟಿದ್ದರು. ತುಂಬ ಖುಷಿ ಆಯಿತು. ನೋಡಿ, ಫುಲ್ಲು ರಶ್ ಇತ್ತು. ನಾನು 2ನೇ ಪಂಕ್ತಿಲಿ ಊಟ ಸಿಕ್ತು, ಫುಲ್ಲು ರಶ್ಶು. ಆಮೇಲೆ ಒಂದು ಪಾಪ ನಮ್ಮ ಪಕ್ಕ ಒಬ್ಬ ತಾತ ಕೂಡ ಕೂತಿದ್ರು. ಪಾಪ ಅವ್ರಿಗೆ ಶುಗರ್ ಅನಿಸುತ್ತೆ, ಪಾಪ ಏನೂ ಹಾಕಿಸ್ಕೊಂಡಿಲ್ಲ. ಬೇಜಾರಾಯಿತು ನೋಡಿ. ಆ್ಯಂಡ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ನೋಡಿ, ವಡೆ, ಪಾಯಸ, ಆಮೇಲೆ ಒಬ್ಬಟ್ಟು, ಇನ್ನು ವೈಟ್ ರೈಸ್ ಎಲ್ಲ ಹಾಕಿದ್ರು. ಅವೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇಷ್ಟೇ ಆಗಿದ್ದು. ಫಸ್ಟ್ ಟೈಮ್ ಆಗಿದ್ದರಿಂದ ಒಂದು ಸ್ವಲ್ಪ ಕ್ಯಾಮ್ರಾ ಹಿಡಿದು ವೀಡಿಯೋ ಮಾಡೋದು ತುಂಬಾ ಕಷ್ಟ. ನಾನು ಸುಲಭ ಅಂತಿದೆ, ತುಂಬ ಕಷ್ಟ. ಹಾಗಾಗಿ ಅಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದೆ ಫ್ರೆಂಡ್ಸ್. ತುಂಬ ಸುಸ್ತಾಗಿತ್ತು, ಬಿಸಿಲು ಬೇರೆ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಮನೆಗೆ ಬಂದು ರೆಸ್ಟ್ ಮಾಡಿದೆ. ಇವತ್ತೊಂದು ಡೇ ಇಷ್ಟ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಹೀಗೆ ವೀಡಿಯೋ ಮಾಡ್ತಾಯಿರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಆದರೂ ಈ ಮೆಟ್ಲು ಫುಲ್ಲು ಧೂಳಾಯಿತು, ಯಾಕೆಂದರೆ ಪಕ್ಕ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಪ್ರತಿದಿನ ಧೂಳು ಹಿಂಗೆ ಬರುತ್ತೆ ಫ್ರೆಂಡ್ಸ್. ಆದರೆ ಹೆಂಗೋ ಓಕೆ, ಇಟ್ಸ್ ಓಕೆ ಫ್ರೆಂಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.